ನಮಸ್ಕಾರ, ಇದು ಪ್ರವಾಸಿ ಪ್ರಪಂಚದ ಟ್ರಾವೆಲ್ ಬುಲೆಟಿನ್. ನಾನು ನಿಸರ್ಗ. ಈಗ ಹೆಡ್ಲೈನ್ಸ್. ಸ್ವದೇಶ್ ದರ್ಶನ್ ಮೂಲಕ ಅಭಿವೃದ್ಧಿಯ ದರ್ಶನ, ಮೂಲಸೌಕರ್ಯ ಅಭಿವೃದ್ಧಿಗೆ ಕೇಂದ್ರದ ಬಣ. ಭಾರತೀಯರಿಗೆ ಮತ್ತೊಂದು ಸಿಹಿ ಸುದ್ದಿ, ವಿಶ್ವ ಪರಂಪರೆಯ ಪಟ್ಟಿಗೆ ಸಾರನಾಥ ಸೇರ್ಪಡೆ. ಇನ್ಕ್ರೆಡಿಬಲ್ ಇಂಡಿಯಾಗೆ ಇಂಡಿಗೋ ಸಾರಥಿ, ಕೇಂದ್ರದ ಸಹಯೋಗಕ್ಕೆ ಸಂಸ್ಥೆ ಖುಷಿ. ಕರ್ನಾಟಕ ಪ್ರವಾಸೋದ್ಯಮದಲ್ಲಿ ಹೊಸ ಅಧ್ಯಾಯ, ಮಹತ್ವದ ಯೋಜನೆಗೆ ಮುಂದಾದ ರಾಜ್ಯ ಸರ್ಕಾರ. ಸ್ವದೇಶ್ ದರ್ಶನ್ 2.0 ಯೋಜನೆಯಡಿಯಲ್ಲಿ ದೇಶದಾದ್ಯಂತ ಪ್ರವಾಸೋದ್ಯಮ ಮೂಲಸೌಕರ್ಯವನ್ನು ಮತ್ತಷ್ಟು ಅಭಿವೃದ್ಧಿಪಡಿಸಲು ಕೇಂದ್ರ ಸರ್ಕಾರ ಚಿಂತಿಸಿದೆ. ಭಾರತೀಯ ಪ್ರವಾಸೋದ್ಯಮ ಜಾಗತಿಕವಾಗಿ ತನ್ನ ಮೌಲ್ಯವನ್ನು ದಿನೇ ದಿನೇ ಹೆಚ್ಚಿಸಿಕೊಳ್ತಾ ಇದ್ದು, ಮೂಲಸೌಕರ್ಯಗಳ ಅಭಿವೃದ್ಧಿಯಿಂದ ಪ್ರವಾಸೋದ್ಯಮ ಬಲಗೊಳ್ಳಲಿದೆ ಎಂದು ಸಚಿವಾಲಯ ತಿಳಿಸಿದೆ. ಹೀಗಾಗಿ ದೇಶದಾದ್ಯಂತ 117 ಪ್ರವಾಸೋದ್ಯಮ ಮೂಲಸೌಕರ್ಯ ಯೋಜನೆಗಳಿಗೆ 5,000 ಕೋಟಿಗೂ ಅಧಿಕ ಮೊತ್ತ ಮಂಜೂರಾಗಿದ್ದು, ದೇಶದ ಪಾರಂಪರಿಕ ತಾಣಗಳು, ಕಡಲ ತೀರಗಳು, ಯಾತ್ರಾ ಸ್ಥಳಗಳು, ಪರಿಸರ ಪ್ರವಾಸೋದ್ಯಮ ತಾಣಗಳು, ಬುಡಕಟ್ಟು ಪ್ರವಾಸೋದ್ಯಮ ಮುಂತಾದ ಕ್ಷೇತ್ರಗಳಿಗೆ ಪೂರಕವಾಗಲಿದೆ ಎಂದು ಸಚಿವಾಲಯ ತಿಳಿಸಿದೆ. ಭಾರತೀಯರು ಮತ್ತೊಮ್ಮೆ ಹೆಮ್ಮೆ ಪಡುವ ಕ್ಷಣ. ಯುನೆಸ್ಕೋ 2026ರ ವಿಶ್ವ ಪಾರಂಪರಿಕ ತಾಣಗಳ ಪಟ್ಟಿಗೆ ಭಾರತದ ಮತ್ತೊಂದು ಐತಿಹಾಸಿಕ ತಾಣ ಸೇರ್ಪಡೆಯಾಗಿದೆ. ಗೌತಮ ಬುದ್ಧನು ತನ್ನ ಮೊದಲ ಧರ್ಮೋಪದೇಶವನ್ನ ನೀಡಿದ ಸ್ಥಳ ಸಾರನಾಥವನ್ನ ಯುನೆಸ್ಕೋ 2026ರ ವಿಶ್ವ ಪಾರಂಪರಿಕ ತಾಣಗಳ ಪಟ್ಟಿಗೆ ಸೇರಿಸಲಾಗಿದೆ. ಈ ಕುರಿತು ಮಾತನಾಡಿರುವ ಕೇಂದ್ರ ಪ್ರವಾಸೋದ್ಯಮ ಸಚಿವ ಗಜೇಂದ್ರ ಸಿಂಗ್ ಶೇಖಾವತ್, ದೇಶದ ಅತ್ಯಂತ ಮಹತ್ವದ ಆಧ್ಯಾತ್ಮಿಕ ತಾಣವೊಂದಕ್ಕೆ ಜಾಗತಿಕ ಮನ್ನಣೆ ದೊರೆತಿರುವುದು ಹೆಮ್ಮೆ ಎನಿಸುತ್ತದೆ. ಸಾಂಸ್ಕೃತಿಕ ಪರಂಪರೆಯನ್ನ ಗುರುತಿಸಿ ಮನ್ನಣೆ ನೀಡಿರುವುದಕ್ಕೆ ಧನ್ಯವಾದ ಎಂದು ತಿಳಿಸಿದ್ದಾರೆ. ಜಗತ್ತಿನಾದ್ಯಂತ ಜನಪ್ರಿಯವಾದ ಗೇಮ್ ಆಫ್ ಥ್ರೋನ್ಸ್ ಸರಣಿಯ ಹೆಚ್ಚಿನ ಭಾಗವನ್ನ ಬೆಲ್ಫಾಸ್ಟ್ನ ಸ್ಟುಡಿಯೋಗಳಲ್ಲಿ ಮತ್ತು ಸುತ್ತಮುತ್ತಲಿನ ಸುಂದರ ತಾಣಗಳಲ್ಲಿ ಚಿತ್ರೀಕರಿಸಲಾಗಿದೆ. ಈ ಸರಣಿಯ ಅಭಿಮಾನಿಗಳಿಗೆ ಈ ನಗರವು ಒಂದು ಯಾತ್ರಾ ಸ್ಥಳದಂತಿದೆ. ವಿಶ್ವವಿಖ್ಯಾತ ಹಡಗು ಟೈಟಾನಿಕ್ ಅನ್ನು ನಿರ್ಮಿಸಿದ್ದು ಇದೇ ಬೆಲ್ಫಾಸ್ಟ್ನಲ್ಲಿ. ಅಂದು ವಿಶ್ವದ ಅತಿ ದೊಡ್ಡ ಹಡಗು ನಿರ್ಮಾಣ ಕೇಂದ್ರವಾಗಿದ್ದ ಹಾರ್ಲ್ಯಾಂಡ್ ಅಂಡ್ ಓಲ್ಫ್ ಎಂಬಲ್ಲಿ ಇದನ್ನು ಸಿದ್ಧಪಡಿಸಲಾಯಿತು. ಇಂದು ಅಲ್ಲಿ ಟೈಟಾನಿಕ್ ಬೆಲ್ಫಾಸ್ಟ್ ಎಂಬ ಭವ್ಯವಾದ ಮ್ಯೂಸಿಯಂ ಇದ್ದು, ಇದು ಪ್ರವಾಸಿಗರ ಪ್ರಮುಖ ಆಕರ್ಷಣೆಯಾಗಿದೆ. ಬೆಲ್ಫಾಸ್ಟ್ ತನ್ನ ಗೋಡೆ ಬರಹಗಳು ಅಥವಾ ಮ್ಯೂರಲ್ಸ್ಗೆ ಬಹಳ ಪ್ರಸಿದ್ಧವಾಗಿದೆ. ನಗರದಾದ್ಯಂತ ಇರುವ ನೂರಾರು ಭಿತ್ತಿಚಿತ್ರಗಳು ಅಲ್ಲಿನ ರಾಜಕೀಯ ಇತಿಹಾಸ, ಸಂಸ್ಕೃತಿ ಮತ್ತು ಕ್ರಾಂತಿಯ ಕಥೆಗಳನ್ನು ಹೇಳುತ್ತದೆ. ಅಂದಹಾಗೆ ಬೆಲ್ಫಾಸ್ಟ್ ಯಾವ ದೇಶದಲ್ಲಿದೆ? ಕೇಂದ್ರ ಪ್ರವಾಸೋದ್ಯಮ ಸಚಿವಾಲಯದೊಂದಿಗೆ ದೇಶದ ಅತಿ ದೊಡ್ಡ ವಿಮಾನಯಾನ ಸಂಸ್ಥೆಯಾದ ಇಂಡಿಗೋ ಸಹಯೋಗಕ್ಕೆ ಮುಂದಾಗಿದೆ. ಇನ್ಕ್ರೆಡಿಬಲ್ ಇಂಡಿಯಾ ಬೈ ಇಂಡಿಗೋ ಅಭಿಯಾನದ ಮೂಲಕ ಹೆಚ್ಚಿನ ಪ್ರವಾಸಿಗರನ್ನ ಸೆಳೆಯಲು ಸಂಸ್ಥೆ ಮುಂದಾಗಿದೆ. ಈ ಅಭಿಯಾನದ ಮೂಲಕ ಭಾರತದ ಸಾಂಸ್ಕೃತಿಕ ಪರಂಪರೆ, ಯುನೆಸ್ಕೋ ವಿಶ್ವ ಪರಂಪರೆ ತಾಣಗಳು, ಆಧ್ಯಾತ್ಮಿಕ ಕೇಂದ್ರಗಳು, ವನ್ಯಜೀವಿ ತಾಣಗಳು, ಅಡ್ವೆಂಚರ್ ಟೂರಿಸಂ, ಮೆಡಿಕಲ್ ಮತ್ತು ವೆಲ್ನೆಸ್ ಟೂರಿಸಂ ಮತ್ತು ವಿವಿಧ ಪ್ರವಾಸಿ ಆಕರ್ಷಣೆಗಳನ್ನು ಜಾಗತಿಕ ಮಟ್ಟದಲ್ಲಿ ಪರಿಚಯಿಸಲಾಗುವುದು ಎಂದು ಸಂಸ್ಥೆ ತಿಳಿಸಿದೆ. ಕರ್ನಾಟಕ ಪ್ರವಾಸೋದ್ಯಮ ಇಲಾಖೆ ಹೊಸ ಅಧ್ಯಾಯದ ಆರಂಭಕ್ಕೆ ಮುನ್ನುಡಿ ಬರೆದಿದೆ. ಮಯೂರ ಹೋಟೆಲ್ಗಳು, ಜಂಗಲ್ ಲಾಡ್ಜ್ಗಳು ಹಾಗೂ ಆತಿಥ್ಯ ಕೇಂದ್ರಗಳಿಗೆ ಹೈಟೆಕ್ ಸ್ಪರ್ಶ ನೀಡಲು ಸರ್ಕಾರ ನಿರ್ಧರಿಸಿದೆ. ಈ ನಿಟ್ಟಿನಲ್ಲಿ ಸ್ವಚ್ಛತೆ, ಗುಣಮಟ್ಟ ಮತ್ತು ಆತಿಥ್ಯ ಸಂಸ್ಕೃತಿಯಿಂದ ವಿಶ್ವದ ಪ್ರವಾಸಿಗರನ್ನ ಸೆಳೆಯಲು ಮತ್ತೊಂದು ಮಹತ್ವದ ಯೋಜನೆಗೆ ಮುಂದಾಗಿದೆ. ರಾಜ್ಯದ ಪ್ರವಾಸೋದ್ಯಮ ಮೂಲಸೌಕರ್ಯವನ್ನ ಜಾಗತಿಕ ಮಟ್ಟಕ್ಕೇರಿಸಲು ಪ್ರವಾಸೋದ್ಯಮ ಇಲಾಖೆಯ ಹೋಟೆಲ್, ಆತಿಥ್ಯ ಕೇಂದ್ರಗಳ ಉನ್ನತೀಕರಣಕ್ಕೆ ಈ ನಿಲುವನ್ನು ಕೈಗೊಳ್ಳಲಾಗಿದೆ ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ. ಈಗ ಕ್ವಿಜ್ ಟೈಮ್. ಇಂದಿನ ಪ್ರಶ್ನೆ: ಮೊದಲ ಒಲಿಂಪಿಕ್ಸ್ ಕ್ರೀಡಾಕೂಟ ನಡೆದ ವರ್ಷ ಯಾವುದು? ಸರಿಯಾದ ಉತ್ತರವನ್ನ ಕಮೆಂಟ್ ಮಾಡಿ ತಿಳಿಸಿ. ಇದಾಗಿತ್ತು ಇವತ್ತಿನ ಟ್ರಾವೆಲ್ ಬುಲೆಟಿನ್. ನೋಡ್ತಾ ಇರಿ ಪ್ರವಾಸಿ ಪ್ರಪಂಚ, ವಿಹಾರ್ ವೇ ವಿಶ್ವ. ನಮಸ್ಕಾರ.